ತಾಲೂಕಿನ ಸುಳಗೋಡು ಸೋಮವಾರ ಗ್ರಾಮದಲ್ಲಿ ರೈತರೊಬ್ಬರ ಜಮೀನಿನಲ್ಲಿ ಉಳುಮೆ ವೇಳೆ ಜೈನ ತೀರ್ಥಂಕರರ ವಿಗ್ರಹ ಹಾಗೂ ಕೆತ್ತನೆಯುಳ್ಳ ಕಲ್ಲಿನ ಪುರಾತನ ಸ್ತಂಭ ಪತ್ತೆಯಾಗಿವೆ. ಮಂಜು ಎಂಬ ರೈತ ಬುಧವಾರ ಬೆಳಗ್ಗೆ ಟ್ರ್ಯಾಕ್ಟರ್ ಬಳಸಿ ಉಳುಮೆ ಮಾಡುವಾಗ ಈ ಕಲಾಕೃತಿಗಳು ನೆಲದಡಿಯಿಂದ ಹೊರಬಂದವು. ಮಂಜು ಹಾಗೂ ಸ್ಥಳೀಯ ಗ್ರಾಮಸ್ಥರು ಈ ವಿಷಯವನ್ನು ತಕ್ಷಣ ಪುರಾತತ್ವ ಇಲಾಖೆಗೆ ತಿಳಿಸಿದ್ದಾರೆ. ಪತ್ತೆಯಾದ ಕಲಾಕೃತಿಗಳು ತೀರ್ಥಂಕರರ ವಿಗ್ರಹ ಮತ್ತು ಸ್ತಂಭದ ಶಿಲ್ಪಗಳನ್ನು ಹೊಂದಿದ್ದು ಅವು ಪುರಾತನ ಕಾಲಕ್ಕೆ ಸೇರಿದವು ಎಂದು ಊಹಿಸಲಾಗಿದೆ. ಈ ಗ್ರಾಮದಲ್ಲಿ ಈ ಮೊದಲು ಕೂಡ ಭೂಮಿಯಿಂದ ಪುರಾತನ ಕಾಲದ ವಿಗ್ರಹ ಕೆತ್ತನೆಗಳು ಪತ್ತೆಯಾಗಿದ್ದವು. ಇದರಿಂದಾಗಿ ಗ್ರಾಮ ಐತಿಹಾಸಿಕವಾಗಿ ಬಹುಮುಖ್ಯತೆ ಹೊಂದಿರುವ ಸ್ಥಳವಾಗಿರಬಹುದು ಎಂದು ಊಹಿಸಲಾಗುತ್ತಿದೆ. ಘಟನೆಯ ಬಗ್ಗೆ ಪುರಾತತ್ವ ಇಲಾಖೆ ತಕ್ಷಣವಾಗಿ ಪರಿಶೀಲನೆ ಪ್ರಾರಂಭಿಸಿದ್ದು, ಇನ್ನೂ ಹೆಚ್ಚಿನ ಪುರಾತನ ಕಾಲದ ಅವಶೇಷಗಳು ಈ ಪ್ರದೇಶದಲ್ಲಿ ಇರಬಹುದು ಎಂಬ ನಿರೀಕ್ಷೆ ಇದೆ. ಗುಡಿಯಲ್ಲಿ ಬಿನ್ ಆಗಿದೆ ಇಡಲ್ಲ, ಯಾವುದು ಒಂದು ಸ್ವಲ್ಪ ಕ್ರ್ಯಾಕ್ ಆದರೂ ಇಡಲ್ಲ. ನಾವು ಇಲ್ಲಿ ಸರ್ವೆ ನಂಬರ್ 54 ಸುಳಗೋಡು ಸೋಮವಾರ ಗ್ರಾಮದಲ್ಲಿ ಕೋನನೂರು ಹೋಬಳಿ ಹಾಸನ ಅರ್ಕಲಗೂಡು ತಾಲೂಕು ಹಾಸನ ಡಿಸ್ಟ್ರಿಕ್ಕಿಂದ ಮಾತಾಡೋದು. ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದಾಗ ನೋಡಿದ್ವಿ, ರೈತರು ಉಳುಮೆ ಮಾಡುವಾಗ ಸರ್ವೆ ನಂಬರ್ 54ರಲ್ಲಿ ಮಹಾವೀರ್ ಅವರ ಸ್ಟ್ಯಾಚ್ಯೂ ಸಿಕ್ಕಿತ್ತು. ಮತ್ತು ಪುರಾತನ ಸ್ಟ್ಯಾಚ್ಯೂಗಳು ಬೇಕಾದಷ್ಟು ಸಿಗ್ತಾ ಇದ್ದಾವೆ ಅಕ್ಕಪಕ್ಕದಲ್ಲೆಲ್ಲ. ಸೊ ಇದನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ತಿಳಿಸ್ತೀವಿ. ಮುಂದಿನ ಕ್ರಮ ವಹಿಸಲು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀವಿ. ಸರ್, ಈಗ ಉಳಿತಾರಂತೆ. ಸೊ ಇದು ಇದ್ದಿದ್ದೀಗ 54 ಸರ್ವೆ ನಂಬರ್ ಸರ್ಕಾರಿ ಗೋಮಾಳ ಜಾಗ. ಉಳುಮೆ ಮಾಡ್ತಿದ್ದಾರೆ. ಅವ್ರೇನಾದರೂ ಅಪ್ಲಿಕೇಶನ್ ಹಾಕಿದರೆ ನೋಡಿ ಕಮಿಟಿ ಪ್ರಕಾರ ಏನು ನಿರ್ಧಾರ ತಗೋತಾರೆ ಅದರ ಪ್ರಕಾರ ನಾವು ಮುಂದಿನ ಕಾರ್ಯಕ್ರಮ ಏನು ವರದಿ ಕೊಡ್ತಾರೆ ಅಥವಾ ವಿಭಾಗ ಡಿಪಾರ್ಟ್ಮೆಂಟ್ ವರದಿ ಏನು ಬರುತ್ತೆ ಅದರ ಪ್ರಕಾರ ಕಾನೂನು ಕ್ರಮಬದ್ಧ ನೆಕ್ಸ್ಟ್ ಸ್ಟೆಪ್ಸ್ ಮಾಡ್ತೀವಿ.